ಗೌಡ್ರೆ ಎರಡು ದಿನದಿಂದ ಬತ್ತಲೇ ಇದ್ದೀನಿ. ಕಣ್ಣಿಗೆ ಗುದ್ಲಿ ಕೆಲಸ ಮಾಡ್ಬೇಕಾರೆ ಹಿಂಗೆ ಅಗ್ದು ಹಿಂಗೆ ಕಲ್ಲು ಚೂಪ ಕಲ್ಲು ಹಿಂಗೆ ಹೊಡೆದ್ಬಿಡ್ತು. ಚುಚ್ಕೊಂಡಿತ್ತು, ತೆಗೆದು ಆಪರೇಷನ್ ಮಾಡಿ ತೆಗ್ಸಿದ್ದೀನಿ. ಡಾಕ್ಟರ್ಗಳೇ ಎಲ್ಲ, ಕಣ್ಣಿನ ಡಾಕ್ಟರ್ ಎಲ್ಲ ಪ್ರೈವೇಟಿಗೆ ಹೋಗಿ ತೋರಿಸಿ ಅಂತಾರೆ. ಪ್ರೈವೇಟಿಗೆ 20-30 ಸಾವಿರ ತೆಗೆದು ಕೇಳ್ತಾರೆ. ನಿಮ್ದು ಯಾವ ಗೌಡ್ರೆ? ಇಲ್ಲ ಪೇಷಂಟ್ ಬಂದವ, ಏನು ಹುಷಾರಿಲ್ಲ, ಕಾಲು ಊದೈತೆ. ಇಂಜೆಕ್ಷನ್ ಪಂಜೆಕ್ಷನ್ ಕೊಡಿಸ್ಕೋಬೇಕಾಯ್ತು. ನಮಗೂ ಕಣ್ಣು ಚಿಕ್ಕ ವಯಸ್ಸಿಗೆ ಹಿಂಗೆ ಆತಲ್ಲಂತ ಬೇಜಾರು. ಏನ್ ಮಾಡೋದು ಗೊತ್ತಾಯ್ತಲ್ಲ, ಬಹಳ ಬೇಜಾರು. ಬೆಂಗಳೂರಿಗೆ ಕರ್ಕೊಂಡೋಗಿ ಬೆಂಗಳೂರಿಗೆ ಹೋಗಿ ತೋರಿಸಿ ಅಂತ ಅಂದ್ರು. ಇದು ಮೈಸೂರಿಗೆ ಒಬ್ರು ತೋರಿಸಿದ್ರು, ಜಯದೇವ್ ಹಾಸ್ಪಿಟ್ಲಿಗೆ. ಅದಕ್ಕೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡ್ ತಗೋದ್ರೆ ಇವರು ಇದು MPL ಗೆದ್ದು ಇದಾಗವ್ರಂತಲ್ಲ, ಫ್ರೀಯಾಗಿ ಮಾಡಿಸ್ಕೊಡ್ತೀನಿ ಅಂತ ಅಂದ್ರು. ಈಗ ಅಲ್ಲಿಂದ ನಾವು ಹೋಗಾಯ್ತಾ, ಇಲ್ಲಿಂದ ಅಲ್ಲಿಗೆ ಅಕ್ಕಿ ಇಲ್ಲೇ ತೋರ್ಸ. ನಮ್ಮ ಮಲ್ಪಟ್ನ ಗೌಡ್ರೆ, ಅರ್ಕೋಡಲ್ಲೇ ಇದ್ದೀನಿ. 20 ಲಕ್ಷ ಕೇಳಿದ್ರು ಬೆಂಗಳೂರಲ್ಲಿ ಕಣ್ಣು ಹಾಕಕ್ಕೆ. 20 ಲಕ್ಷವಾ? 2000ದಲ್ಲಿ ಮುಗಿಯೋದು, 20 ಲಕ್ಷ ಕೇಳಿದ್ರು. ನಾನು 10 ಲಕ್ಷ ಕೊಡ್ತೀನಿ ಅಂತ ಅಂದೆ. ಗೌಡ್ರೆ, ನಿಮ್ಮೂರ್ ಸೈಡ್ ಯಾರು ಕಣ್ಗಿನ್ ಕೊಡಾರ ಅವ್ರ? ಓದ್ತಾ ಇದ್ದೀನಿ, ಹಂಗಾಗಿ ಒಂದ್ ಕಣ್ಣಲ್ಲಿ ಓದಕ್ ಕಾಣಕ್ಕಲ್ಲ. ಇಲ್ಲಿ ನೋಡಿ, ಇಲ್ಲಿ ಏನು ಕಾಣದೇ ಇಲ್ಲ, ಏನು ಕಾಣದೇ ಇಲ್ಲ. ಅದಕ್ಕೆ ಯಾರು ಕೊಡೋದಿದ್ರೆ ಒಂದು 10 ಲಕ್ಷ ಕೊಡಿಬೇಕು. ನೋಡಿ, ಯಾರು ಕಾಂಟ್ಯಾಕ್ಟ್ ಮಾಡಂಗಿದ್ರೆ ಬೇಕಾರೆ 10 ಲಕ್ಷ ಕೊಡಿಸ್ತೀನಿ. ಅಲ್ಲಿ ಬೇಕಾದ್ರೆ ನಿಮ್ಮೂರಿಗೆ ಬೇಕಾದ್ರೆ ಬರ್ತೀನಿ. ಯಾರು ಕೊಡ್ತಾರೆ ಅಂದ್ರೆ ಪಾಪ ವಯಸ್ಸಾಗಿರೋದಿದ್ರು ಆಗುತ್ತೆ, ಹೆಂಗೋ ನಮಗೂ ಒಂದು ದಾರಿ ಆದಂಗೆ ಆಗುತ್ತೆ ಅಂತ. ಚಿಕ್ಕ ವಯಸ್ಸು ಹೆಂಗೋ ಓದ್ಕೊಳ್ಳೋದು ಪಾತ್ಕೊಂಡು ಇರ್ತೀನಿ.